ಶಾಲೋಮ್. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಪ್ರಿಯ ಜನರೇ, ಇಂದು ಅಕ್ಟೋಬರ್ ತಿಂಗಳಲ್ಲಿ ದೇವರು ಕೊಟ್ಟಂತಹ ವಾಗ್ದಾನ, ನಿಮಗೆ ಎರಡಷ್ಟು ಅವಮಾನ ಬದಲಿಗೆ ಮಾನವನ್ನು ಕೊಡುತ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಪ್ರವಾದಿ ಯೆಶಾಯನ ಬರೆದ ಗ್ರಂಥದಲ್ಲಿ ನಾವು ನೋಡ್ತೇವೆ. 61ನೇ ವಚನ 7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ಬಿದ್ದಂತ ಸ್ಥಳದಲ್ಲಿ ಎರಡರಷ್ಟು ಮಾನವನ್ನ ಕೊಡ್ತೇನೆ ಎಂಬುದಾಗಿ ದೇವರ ವಾಗ್ದಾನಗಳಲ್ಲಿ ನಾವು ನೋಡ್ತೇವೆ. ಪ್ರಿಯ ಜನರೇ, ಉದಾಹರಣೆಯಾಗಿ ಯೇಸಪ್ಪನ ಜೀವಿತದಲ್ಲಿ ನಾವು ನೋಡ್ತೇವೆ. ಆತನು ಯಾವ ಸ್ಥಿತಿಯಲ್ಲಿ ಇದ್ದನು, ಅದೇ ಊರಲ್ಲಿ ಬಿದ್ದಂತ ಸ್ಥಳದಲ್ಲಿ ದೇವರು ಆತನನ್ನ ಅಧಿಪತಿಯನ್ನಾಗಿ ಮಾಡಿದನು ಎಂಬುದಾಗಿ ನೋಡ್ತೇವೆ. ಅದರಿಂದ ಜನರು ಯಾವ ರೀತಿಯಾಗಿ ನೀವು ಕುಗ್ಗಿ ಹೋಗಿದ್ದೀರಾ, ಯಾವ ರೀತಿಯಾಗಿ ಅವಮಾನ ಒಳಗೆ ಪಟ್ಟಿದ್ದೀರಾ, ಆದರೆ ದೇವರು ಅದೇ ಸ್ಥಳದಲ್ಲಿ ನಿಮ್ಮನ್ನು ಎರಡರಷ್ಟು ಮಾನವನ್ನು ಕೊಟ್ಟು ನಿಮ್ಮನ್ನ ಎಬ್ಬಿಸುವಂತಹ ದೇವರ ಆಗಿದ್ದಾನೆ. ಅದರಿಂದ ಯೇಸು ಕ್ರಿಸ್ತನು ನಮ್ಮ ಸಂಗಡ, ಯಾಕೆಂದರೆ ಈ ಲೋಕದಲ್ಲಿ ಇರುವುದಕ್ಕಿಂತ ನಮ್ಮಲ್ಲಿ ಇರುವ ಆತನು ಹೆಚ್ಚಿನ ಆಗಿದ್ದಾನೆ ಎಂಬುದಾಗಿ